ಗೌರಿಬಿದನೂರು ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಫೋಟೋಗೆ ಯಾರೋ ಕಿಡಿಗೇಡಿಗಳು ಪಾನ್ ಪರಾಗ್ ಹಾಕೊಂಡು ಉಗಿದಿದ್ದಾರೆ. ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಫೋಟೋಗೆ ಉಗಿದಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಸಿ ಕ್ಯಾಮೆರಾ 24 ಗಂಟೆಗಳು ಕಾರ್ಯಪ್ರವೃತ್ತವಾಗಿರ್ತವೆ. ಆದ್ದರಿಂದ ನಗರ ಪೊಲೀಸ್ ಠಾಣೆಯಲ್ಲಿ ಸಿಸಿ ಕ್ಯಾಮೆರಾ ವಿಡಿಯೋ ಸಿಗ್ತದೆ. ಅದನ್ನು ತೆಗೆದುಕೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಅವರ ಫೋಟೋಗೆ ಯಾರು ಅವಮಾನ ಮಾಡಿದ್ದಾರೆ ಅಂತ ಕಂಡುಹಿಡಿದು ಅಂತಹ ಕಿಡಿಗೇಡಿಗಳ ಮೇಲೆ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗಬೇಕು ಅಂತ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಏನು ಮಾನವ ಸಮಾಜ ತಲೆ ತೆಗ್ಗಿಸುವಂಥ ಒಂದು ಘಟನೆ ಗೌರಿಬಿದನೂರಲ್ಲಿ ನಡೆದಿದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಯಾರೋ ಕಿಡಿಗೇಡಿಗಳು ಏನು ಗಲೀಜು ಹೊಲಸನ್ನು ಬಾಯಿಂದ ಉಗಿದಿರ್ತಕ್ಕಂಥ ಒಂದು ದೃಶ್ಯದ ಅಲ್ಲಿ ನಾಮಫಲಕಕ್ಕೆ ನಾವು ನೋಡಿದ್ದೀವಿ. ಅದನ್ನು ಮತ್ತು ಛಾಯಾಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಅಂಬರೀಷ್ ಅವರು. ಇದನ್ನು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವರಿಗೆ ಕಾನೂನು ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಿ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಮತ್ತು ಈ ಘಟನೆಯಿಂದ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಗೌರಿಬಿದನೂರು ತಾಲೂಕು ಗೌರಿಬಿದನೂರು ಅಂಬೇಡ್ಕರ್ ಸರ್ಕಲ್ ಬಳಿ ಅಂಬೇಡ್ಕರ್ ಅವರಿಗೆ ಈ ಕಿಡಿಗೇಡಿಗಳು ಪಾನ್ ಪರಾಗ್ ಹಾಕಿ ಮುಖಕ್ಕೆ ಉಗುಳಿರೋಂಥ ಘಟನೆ ನಡೆದಿದೆ. ಈ ಘಟನೆಗೆ ಇಂದು ನಮ್ಮ ಯುವಕರು, ಎಲ್ಲ ಸಮುದಾಯದ ಯುವಕರು ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ತಾನೇ ವೃತ್ತಿ ನಿರೀಕ್ಷಕರು ಸರ್ ಅವರು ಬಂದು ಈ ಒಂದು ಘಟನೆಗೆ ಯಾರು ಕಿಡಿಗೇಡಿಗಳು ಈ ಘಟನೆ ಮಾಡಿದ್ದಾರೆ ಅವ್ರಿಗೆ ಖಂಡಿತ ಒಂದು ದಿನದ ಒಳಗಡೆ ಅವ್ರನ್ನ ಬಂಧಿಸಿ ಕಾನೂನು ರೀತಿ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏನಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಇದೇ ಥರನೇ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತೀವಿ. ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ.